ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕಬ್ಬಿನಲ್ಲಿ ಸಿಹಿ ದೋಸೆ ಮಾಡ್ತಾ ಇದ್ದೀನಿ. ಇದನ್ನು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಇಲ್ಲಾಂದರೆ ಸ್ವೀಟ್ ಕ್ರೇವಿಂಗ್ಸ್ ಆದಾಗ ಹೆಲ್ದಿಯಾಗಿ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ತುಪ್ಪದ ಜೊತೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಗೂಡಾಗಿ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ. ಇದಂತೂ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ 1 ಲೀಟರ್ ಕಬ್ಬಿನ ಹಾಲು ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದಕ್ಕೆ ನಾವು ಶುಂಠಿ, ನಿಂಬೆಹಣ್ಣು ಏನನ್ನು ಕೂಡ ಹಾಕ್ಸ್ದೇನೆ ಮಾಡಿಸ್ಕೊಂಡು ಬರಬೇಕಾಗತ್ತೆ. ನಂತರ ಇದಕ್ಕೆ ನಾನಿಲ್ಲಿ ಅಕ್ಕಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2.5 ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾರ್ಮಲ್ ದೋಸೆ ಅಕ್ಕಿನೇ ತೊಗೊಂಡಿದ್ದೀನಿ. ನಂತರ ಇದಕ್ಕೆ 1.5 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ. ಮೆಂತ್ಯ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ತಣ್ಣಗಾದ್ರೂ ಕೂಡ ಸಾಫ್ಟಾಗಿಯೇ ಇರುತ್ತೆ, ಗಟ್ಟಿ ಗಟ್ಟಿ ಅಂತ ಅನಿಸಲ್ಲ ದೋಸೆ. ಹಾಗಾಗಿ ಮೆಂತ್ಯನ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಇದನ್ನೇನು ಒಂದು 4ರಿಂದ 5 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಿಡಬೇಕು. ಮತ್ತೆ ವಾಶ್ ಮಾಡಲ್ಲ ಇದನ್ನು. ಹಾಗಾಗಿ ಇವಾಗಲೇ ಕ್ಲೀನಾಗಿ ವಾಶ್ ಮಾಡಿ ನೆನೆಸಿ ಇಡಬೇಕು. ಅಕ್ಕಿನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ನೀರು ಬದಲಿಗೆ ಕಬ್ಬಿನ ಹಾಲನ್ನೇ ಹಾಕಿ ನೆನೆಸಿಡಬೇಕು. ತುಂಬ ಚೆನ್ನಾಗಾಗುತ್ತೆ. ಕಬ್ಬಿನ ಹಾಲು ಜಾಸ್ತಿ ಇಲ್ಲ ಅಂತಂದರೆ ನೀರು ಹಾಕಿ ಕೂಡ ನೆನೆಸ್ಕೋಬೋದು. ನಾನಿಲ್ಲಿ ಕಬ್ಬಿನ ಹಾಲನ್ನೇ ನೆನೆಸ್ತಾ ಇದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಇದನ್ನು ಮುಚ್ಚಿ ಒಂದು 5ರಿಂದ 6 ಗಂಟೆ ನೆನೆಯೋದಕ್ಕೆ ಬಿಡೋಣ. ಚೆನ್ನಾಗಿ ನೆನೆಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ನೆಂದಿದೆ. ಒಂದು 5ರಿಂದ 6 ಗಂಟೆ ನೆನೆಸ್ಕೊಂಡಿದ್ದೀನಿ. ಅಕ್ಕಿ ಮೆಂತ್ಯ ಎಲ್ಲನೂ ಕೂಡ ಚೆನ್ನಾಗಿ ನೆಂದಿದೆ. ಇದನ್ನಿನ್ನು ರುಬ್ಕೊಳ್ಳೋಣ. ಮತ್ತು ಇವಾಗ ಹೆಂಗೂ ಚಳಿ ಇರೋದ್ರಿಂದ ನಾನಿಲ್ಲಿ ಕಬ್ಬಿನಲ್ಲಿ ಏನು ಹಾಳಾಗಲ್ಲ ಅಂದ್ಬಿಟ್ಟು ಹಾಗೆಯೇ ಹಾಕಿ ನೆನೆಸ್ಕೊಂಡಿದ್ದೀನಿ. ನಿಮ್ಗೇನಾದರೂ ಕಬ್ಬಿನಲ್ಲಿ ಹುಳಿ ಬರುತ್ತೆ ಅಂತ ಡೌಟ್ ಇದ್ದರೆ ಅದನ್ನು ಒಂದ್ಸರಿ ಚೆನ್ನಾಗಿ ಕುದಿಸ್ಬಿಟ್ಟು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅಕ್ಕಿಗೆ ಹಾಕಿ ನೆನೆಸಿ ಇಡ್ಬೋದು. ನಾನಿಲ್ಲಿ ಹಾಗೆಯೇ ಹಾಕಿದ್ದೀನಿ, ಚಳಿ ಇದೆ ಹಾಳಾಗಲ್ಲ ಅಂದ್ಬಿಟ್ಟು. ಮತ್ತು ನಾನಿಲ್ಲಿ ರುಬ್ಬೋದಕ್ಕೂ ಕೂಡ ಕಬ್ಬಿನ ಹಾಲನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪನೂ ನೀರು ಯೂಸ್ ಮಾಡ್ಕೊಂಡಿಲ್ಲ. ಎಕ್ಸ್ಟ್ರಾ ಬೇಕು ಅಂದ್ರೂ ಕೂಡ ಕಬ್ಬಿನ ಹಾಲನ್ನೇ ಹಾಕಿ ರುಬ್ಕೋಬೇಕು. ನಾನಿಲ್ಲಿ ನೆನೆಸಿಟ್ಟಿರೋ ಕಬ್ಬಿನ ಹಾಲನ್ನು ಕೂಡ ಇದಕ್ಕೇನೆ ಹಾಕಿ ರುಬ್ಕೊಂಡಿದ್ದೀನಿ. ಅದನ್ನು ಕೂಡ ಏನು ವೇಸ್ಟ್ ಮಾಡೋ ಹಾಗಿಲ್ಲ, ಅದನ್ನು ಕೂಡ ಹಾಕ್ಬೋದು. ಅಕ್ಕಿನ ಈ ಥರ ನೈಸಾಗಿ ರುಬ್ಕೊಂಡು ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾರ್ಮಲ್ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡು ಇದನ್ನು ತೆಗೆದ್ರೆ ಆಯಿತು. ಸ್ವಲ್ಪ ತೆಳ್ಳಗಾದರೆ ಏನೂ ಪರವಾಗಿಲ್ಲ. ನಾವು ಮೆಂತ್ಯ ಎಲ್ಲ ಹಾಕಿರೋದ್ರಿಂದ ಬೆಳಗ್ಗೆ ಆಗೋಷ್ಟರಲ್ಲಿ ಗಟ್ಟಿ ಆಗುತ್ತೆ. ಮತ್ತು ಮಿಕ್ಸಿ ಜಾರ್ಗೂ ಕೂಡ ಸ್ವಲ್ಪ ಕಬ್ಬಿನ ಹಾಲು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1.5 ಟೀ ಸ್ಪೂನ್ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡೋಣ. ತುಂಬ ತೆಳ್ಳಗಾಗಬಾರ್ದು. ಮತ್ತು ಬೇಕು ಅಂದರೆ ಬೆಳಿಗ್ಗೆ ನಾವು ಕಬ್ಬಿನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಹಾಗಾಗಿ ಇವಾಗಲೇ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ. ನೋಡಿ, ಇಷ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿ ಓವರ್ನೈಟ್ ಹಾಗೇ ಬಿಡಬೇಕು. ನಾನು ಇದನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ಓಪನ್ ಮಾಡ್ತಾ ಇರೋದು. ನೋಡಿ, ಚೆನ್ನಾಗಿ ಹುಳಿ ಬಂದಿರುತ್ತೆ. ಈ ಥರ ಚೆನ್ನಾಗಿ ಹುಳಿ ಬರಬೇಕು ಅಂದರೆ ಮುಂಚೆ ದಿನ ಸ್ವಲ್ಪ ಬೇಗನೆ ರುಬ್ಬಿಟ್ಕೊಳ್ಳಿ, ಆವಾಗ ಚೆನ್ನಾಗಿ ಹುಳಿ ಬರುತ್ತೆ. ನಂತರ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜೋನಿ ಬೆಲ್ಲ ಯೂಸ್ ಮಾಡಿದ್ದೀನಿ. ಕಲರು ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಸಿಹಿ ಆಗಬೇಕು, ಆವಾಗಲೇ ಚೆನ್ನಾಗಾಗುತ್ತೆ. ಹಾಗಾಗಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ತುಂಬ ಸಿಹಿ ಇಷ್ಟಪಡಲ್ಲ ಅನ್ನೋದಾದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು. ಇದನ್ನು ನಾವು ಕಬ್ಬಿನ ಹಾಲಲ್ಲೇ ನೆನೆಸಿ ರುಬ್ಬಿರೋದ್ರಿಂದ ಸ್ವಲ್ಪ ಸಿಹಿ ಆಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ಇರಬೇಕು ಹಿಟ್ಟು. ಇದನ್ನಿನ್ನು ದೋಸೆ ಮಾಡ್ಕೊಳ್ಳೋಣ. ನಾನಿಲ್ಲಿ ದೋಸೆ ತವ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪನೇ ಹಿಟ್ಟು ಹಾಕಿ ಇದನ್ನು ನಾವು ದೋಸೆ ಮಾಡಿಕೊಂಡ್ರೆ ಆಯಿತು. ಈ ಥರ ಹಿಟ್ಟು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕಷ್ಟೇ, ತುಂಬ ಸ್ಪ್ರೆಡ್ ಮಾಡಬಾರ್ದು. ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಗೂಡಾಗಿ ಬರ್ತಾ ಇದೆ ಅಂತ. ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಅಥವಾ ಎಣ್ಣೆ ಹಾಕ್ಬೋದು, ಇಲ್ಲ ಹಾಗೆ ಕೂಡ ಮಾಡ್ಕೋಬೋದು. ಇದನ್ನೇನು 2 ಸೈಡು ಬೇಯಿಸಿ ತೆಗೆದ್ರೆ ಆಯಿತು, ಕೆಂಪಾಗೋವರೆಗೂ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಒಳ್ಳೆ ಪ್ಯಾನ್ ಕೇಕ್ ಥರ ಕಾಣಿಸ್ತಿದೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ತೆಳ್ಳಗೆ ಮಾಡ್ಕೊಂಡ್ರಂತೂ ತೊಡೆದೇವ್ ಥರ ಇರುತ್ತೆ, ಕರುಮ್ ಅಂತ ಗರಿ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ ನೀವು. ನನಗಂತೂ ಸಖತ್ ಇಷ್ಟ ಆಗುತ್ತೆ ಇದು. ಇದನ್ನು ತುಪ್ಪ ಜೊತೆ ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ. ಬೇರೆ ಏನು ಕೂಡ ಬೇಡ, ಚಟ್ನಿ ಸಾಂಬಾರು ಏನು ಕೂಡ ಬೇಡ, ಬರೀ ತುಪ್ಪ ಇದ್ದರೆ ಸಾಕು. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗೆ ಬಂತಂತ ಹೇಳೋದನ್ನು ಮರಿಬೇಡಿ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.